ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ, ನೀವು ಯಾವ್ದಾದ್ರು ವ್ಯಕ್ತಿನ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಸೀಕ್ರೆಟ್ ಆಗಿ ಯಾವ ಒಂದು ಫೀಲಿಂಗ್ಸ್ ಇದೆ ಅಂತ ಹೇಳಿ ನೋಡುವ. ಓಕೆನಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಎಲ್ಲೂ ಮಿಸ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾಸ್ ಬಗ್ಗೆ ಡೀಟೇಲ್ಸ್ ನ ತಗೋಬಹುದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದ್ದಾರೆ, ನೀವು ಕೂಡ ಒಬ್ರು ಆಗ್ಬಹುದು. ಓಕೆ, ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ನೀವು ಯಾವ ಪರ್ಸನ್ ಬಗ್ಗೆ ಈ ಕ್ವಶನ್ ಕೇಳ್ತಿದ್ದೀರಾ, ನೋಡ್ತಾ ಇದ್ದೀರಾ, ಆ ಒಂದು ಪರ್ಸನ್ ಕೂಡ ನೀವು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ನಾನು ಇವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡುವ, ನಿಮ್ಮ ಮೇಲೆ ಈ ವ್ಯಕ್ತಿಗೆ ಏನೆಲ್ಲ ಸೀಕ್ರೆಟ್ ಫೀಲಿಂಗ್ಸ್ ಇದೆ ಅಂತ ಹೇಳಿ. ಓಕೆನಾ? ನಾನು ಕಾರ್ಡ್ಸ್ ಒಂದೊಂದೇ ತೆಗಿತಿದ್ದೀನಿ. ಕಾರ್ಡ್ ಶಫ್ಲಿಂಗ್ ತುಂಬಾ ಸ್ಮೂತ್ ಆಗಿತ್ತು ಅಂಡ್ ಆಲ್ಸೋ ಅಷ್ಟೊಂದು ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಓಕೆ, ಸೊ ನೋಡುವ ಏನೆಲ್ಲ ಬಂದಿರುತ್ತೆ ಅಂತ ಹೇಳಿ. ಇಲ್ಲಿ ನಾನು 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಸೊ ನಮಗೆ ಮೊದಲನೇ ಕಾರ್ಡು, ಓ ಮೈ ಗಾಡ್, ದ ವರ್ಡ್ ಬಂದಿದೆ. ಓಕೆ, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಗೈಸ್. ದ ವರ್ಡ್ ತುಂಬಾನೇ ಒಂಥರ ಪಾಸಿಟಿವ್ ಕಾರ್ಡು. ಅಂಡ್ 9 ಆಫ್ ಸಾರ್ಟ್ಸ್ ಬಂದಿದೆ. 9 ಆಫ್ ಸಾರ್ಟ್ಸ್, ನೈಟ್ ಆಫ್ ವಾಂಡ್ಸ್, ಓಕೆ, ಪೇಜ್ ಆಫ್ ವಾಂಡ್ಸ್, ಓ ಮೈ ಗುಡ್ನೆಸ್, ಅಂಡ್ ಟೆಂಪರೆನ್ಸ್. ಓಕೆ, ಸೊ ಈ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇ ಕಾರ್ಡು ನನಗೆ ದ ವರ್ಡ್ ಬಂದಿರೋದ್ರಿಂದ ವರ್ಡ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಓಕೆ, ನಿಮ್ಮನ್ನ ಅವರು ತುಂಬಾ ಸಕ್ಸಸ್ಫುಲ್ ಆಗಿದ್ದೀರಾ, ನೀವು ಲೈಫ್ ಅಲ್ಲಿ ತುಂಬಾ ಅಚೀವ್ ಮಾಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ನೀವು ಅಚೀವ್ ಮಾಡ್ಬಿಟ್ಟು ನಿಮ್ ಲೈಫ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಿದೀರಾ. ನಿಮ್ಮ ಹತ್ರ ತುಂಬಾನೇ ನಾಲೆಡ್ಜ್ ಇದೆ. ಯು ಆರ್ ಎ ಬಂಡಲ್ ಆಫ್ ನಾಲೆಡ್ಜ್. ಓಕೆ, ತುಂಬಾ ಬುದ್ಧಿವಂತರು, ತುಂಬಾ ಶ್ರಮಜೀವಿಗಳು, ತುಂಬಾನೇ ಕಷ್ಟ ಪಡ್ತೀರಾ. ಓಕೆ, ಯಾವ್ದನ್ನು ಈಸಿಯಾಗಿ ತಗೊಳಲ್ಲ, ಎಲ್ಲದನ್ನು ಪರಿಶ್ರಮ ಪಟ್ಟು ತಗೊಳ್ತೀರಾ ಅಂತ ಹೇಳಿ ಅನ್ಕೊಳ್ತಾ ಇದಾರೆ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ವರ್ಡ್ ಬಂದ್ಬಿಟ್ಟು ಇಟ್ಸ್ ಎ ಮೇಜರ್ ಆರ್ಕಾನ ಕಾರ್ಡ್. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನೆಲ್ಲ ಒಂದು ಅಭಿಪ್ರಾಯ ಇದೆ ಅದು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಓಕೆ, ಇದು ಮೇಜರ್ ಆರ್ಕಾನ ಕಾರ್ಡ್ ಆಗಿರೋದ್ರಿಂದ ಈ ಫೀಲಿಂಗ್ಸ್ ಇದು ಹಿಂಗೆ ಇರುತ್ತೆ. ಓಕೆ, ಸೊ ಏನಂತ ಹೇಳಿದ್ರೆ, ತುಂಬಾನೇ ಒಂಥರ ಪರ್ಸನಾಲಿಟಿ ನೀವ್ ಹೆಂಗಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮನ್ನ ನೋಡಿದ್ರೆ ಜನ ಅಪ್ರಿಶಿಯೇಟ್ ಮಾಡ್ಬೇಕು, ಆ ತರ ಪರ್ಸನಾಲಿಟಿ ಇದೆ ನಿಮ್ದು. ಓಕೆ, ಅಂಡ್ ಆಲ್ಸೋ ಜನ ನಿಮ್ ಸುತ್ತ ಇರೋದಕ್ಕೆ ಬಯಸ್ತಾರೆ. ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೂ ಕೂಡ ನಿಮ್ ಜೊತೆನೆ ಇರ್ಬೇಕು, ಅಥವಾ ನಿಮ್ಮ ಒಂದು ನಾಲೆಡ್ಜ್ ಏನಿದೆ ಅದನ್ನ ತಗೊಳ್ಬೇಕು, ಅಥವಾ ಏನೋ ಒಂದ್ ಸಮಥಿಂಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪರ್ಸನಾಲಿಟಿ ನಿಮ್ದು. ತುಂಬಾ ಪೇಶನ್ಸ್ ಇಂದ ಇರ್ತೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಅಂಡ್ ಆಲ್ಸೋ ಒಂಥರ ನಿಮ್ ಜೊತೆಲಿ ಇದ್ರೆ ಅವ್ರ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದು, ಏನಾದ್ರು ಕಲ್ತ್ಕೋಬಹುದು. ಯಾಕೆ ಅಂದ್ರೆ ನೀವು ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತೀರಾ ಎಲ್ಲರ ಜೊತೆನು. ಓಕೆ, ತುಂಬಾನೇ ಸಕ್ಸಸ್ಫುಲ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ಸೊ ನೋಡ್ಬೋದು, ಆಲ್ರೆಡಿ ವರ್ಡ್ ಅನ್ನೋದು ಆ ಕಡೆ ಈ ಕಡೆ ಬ್ಯಾಂಡ್ ಇದೆ. ಸೊ ಆ ಬ್ಯಾಂಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ನೀವು ಲೈಫ್ ಅಲ್ಲಿ ಕಷ್ಟಪಟ್ಟಿದ್ದೀರಾ, ಕಷ್ಟಪಟ್ಟು ಎಫರ್ಟ್ಸ್ ಹಾಕಿದೀರಾ. ಅಂಡ್ ಆಲ್ಸೋ ಆ ಎಫರ್ಟ್ಸ್ ನಿಮಗೆ ಒಂದು ಬಿಗ್ ಚೇಂಜಸ್ ನ ತಗೊಂಡ್ಬಂದು ಕೊಟ್ಟಿದೆ ಲೈಫ್ ಅಲ್ಲಿ. ಇಟ್ಸ್ ಅ ಹೈಲಿ ಪಾಸಿಟಿವ್ ಕಾರ್ಡ್. ಅಂಡ್ ಆಲ್ಸೋ ಇದು ನಿಮ್ಮ ವೆಲ್ತ್, ನಿಮ್ಮ ವಿಕ್ಟ್ರಿ, ನೀವು ಜಯ ಗಳಿಸಿರೋದು, ನಿಮ್ದು ಬಿಗಿನಿಂಗ್ಸ್ ಗಳು, ನಿಮ್ದು ಗುಡ್ ಅಂಡ್ ಬ್ಯಾಡ್ ಕರ್ಮಗಳು ಎಲ್ಲದನ್ನು ರೆಪ್ರೆಸೆಂಟ್ ಮಾಡುವಂತ ಕಾರ್ಡು. ಇಟ್ಸ್ ಲೈಕ್ ನೀವು ತುಂಬಾ ಟ್ರಾವೆಲ್ ಮಾಡಿರ್ಬೋದು, ತುಂಬಾ ಬೇರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ಬೋದು, ನಾಲೆಡ್ಜು, ವರ್ಕ್ ಸ್ಟೈಲ್ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ಬೋದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಯಾವ ತರ ಅಂತ ಹೇಳಿದ್ರೆ, ನಿಮ್ಮ ಜೊತೆ ಇರೋದಕ್ಕೆ ಈ ಪರ್ಸನ್ಗೆ ತುಂಬಾ
ಅಂದ್ರೆ ಐ ಮೀನ್ ಲೈಕ್ ತುಂಬಾ ಇಷ್ಟಪಡ್ತಾರೆ, ಪರ್ಸನಲಿ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನ ಇಷ್ಟಪಡೋದು. ಅಂಡ್ ನಿಮ್ ಕೈಲಿ ನಿಮ್ ಜೊತೆ ಏನಾದ್ರು ಪ್ರಾಜೆಕ್ಟ್ ಕೆಲಸ ಮಾಡೋದಕ್ಕೆ ಇಷ್ಟಪಡ್ಬೋದು, ಅಥವಾ ನೀವು ಆಲ್ರೆಡಿ ಜೀವನದಲ್ಲಿ ಅಚೀವ್ ಮಾಡಿದೀರಾ, ಏನೋ ಸಕ್ಸಸ್ ನ ನೋಡಿದೀರಾ. ಸೊ ನಿಮ್ ಜೊತೆ ಇದ್ರೆ ಯಾವ್ದಾದ್ರು ಒಂದು ವಿದ್ಯೆನ ಕಲಿಬಹುದು, ಅಥವಾ ಏನಾದ್ರೂ ಸ್ವಲ್ಪ ನಾಲೆಡ್ಜ್ ನ ಗೇನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಪರ್ಸನ್ಸ್ ನೋಡ್ತಾ ಇದ್ದಾರೆ. ನಿಮಗೆ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ, ಲಾಟ್ ಆಫ್ ನಾಲೆಡ್ಜ್ ಇದೆ. ಅಟ್ ದ ಸೇಮ್ ಟೈಮ್ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದೀರಾ, ನೆಕ್ಸ್ಟ್ ಲೆವೆಲ್ ನಾಲೆಡ್ಜ್ ನಿಮ್ದು. ಓಕೆ, ಹ್ಯೂಜ್ ಬಂಡಲ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರಲ್ಲ ಆ ತರ. ಅಂಡ್ ನಿಮ್ ಜೊತೆ ಇದ್ರೆ ಜನ ನನ್ನನ್ನು ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಆ ವ್ಯಕ್ತಿ ನೋಡ್ತಾ ಇದ್ದಾರೆ. ಅಂಡ್ ನಿಮ್ ಬಗ್ಗೆ ತುಂಬಾ ಗ್ರಾಟಿಟ್ಯೂಡ್ ಇದೆ. ಏನೋ ಒಂಥರ ನೀವು ತುಂಬಾ ಡಿಫ್ರೆಂಟ್ ಪರ್ಸನಾಲಿಟಿ, ನೀವು ನೋಡೋದಕ್ಕೂ ಸುಂದರವಾಗಿರ್ಬೋದು, ಜನ ನಿಮ್ ಜೊತೆ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿನೂ ಕೂಡ ನಿಮ್ ಸಕ್ಸಸ್ ಅಥವಾ ನೀವು ಹಾರ್ಡ್ ವರ್ಕ್ ಮಾಡೋದೆಲ್ಲ ನೋಡಿ ನಿಮ್ ಜೊತೆ ಇರೋದಕ್ಕೆ ಈ ವ್ಯಕ್ತಿ ಕೂಡ ತುಂಬಾ ಇಷ್ಟಪಡ್ತಿದ್ದಾರೆ. ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಟ್ಸ್ ಹೈಲಿ 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 ಪಾಸಿಟಿವ್ ಕಾರ್ಡ್ ಗೈಸ್. ಓಕೆನಾ, ಬೇಸಿಕಲಿ ಈ ಒಂದು ಮನೋಭಾವ ಏನಿದೆಯಲ್ಲ ಆ ವ್ಯಕ್ತಿಗೆ ನಿಮ್ಮ ಟುವರ್ಡ್ಸ್ ಯಾವ ವರ್ಡ್ ಅನ್ನೋ ಮನೋಭಾವ ಇದೆಯಲ್ಲ, ಸೊ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಓಕೆ, ಇನ್ನು 9 ಆಫ್ ಸೋರ್ಟ್ಸ್ ಬಂದಿದೆ ನೆಕ್ಸ್ಟ್. ಸೊ 9 ಆಫ್ ಸೋರ್ಟ್ಸ್ ಯಾವ ತರ ಅಂತ ಹೇಳಿದ್ರೆ, ಇದು ನೀವು ಕೆಲವೊಂದ್ಸರಿ ನಿಮ್ಮ ಆಂಗ್ಸೈಟಿನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಏನಂತ ಹೇಳಿದ್ರೆ, ನೀವು ಕೆಲವೊಂದ್ಸರಿ ಕೋಪ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನೀವು ಈ ಜೀವನದಲ್ಲಿ ಎಲ್ಲ ಗಳಿಸಿದ್ರು ಕೂಡ ಕೆಲವೊಂದ್ಸರಿ ತುಂಬಾ ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡುವಂತದ್ದು, ಅಗತ್ಯಕ್ಕಿಂತ ಜಾಸ್ತಿ ವರಿ ಮಾಡುವಂತದ್ದು, ತುಂಬಾ ಜಾಸ್ತಿ ಬೇಜಾರ್ ಮಾಡ್ಕೊಳ್ಳುವಂಥದ್ದು, ದುಃಖ ಪಡುವಂತದ್ದು. ಲೈಫ್ ಅಲ್ಲಿ ಎಲ್ಲಾ ಫೆಸಿಲಿಟಿನೂ ಇದೆ ನಿಮ್ಗೆ, ನಿಮ್ ಮನೆ ಇರ್ಬೋದು, ಆಸ್ತಿ ಪಾಸ್ತಿ ಇರ್ಬೋದು, ಎಲ್ಲದನ್ನು ಮಾಡ್ಕೊಂಡಿದ್ದೀರಾ, ಕಂಫರ್ಟಬಲ್ ಆಗಿರುವಂತ ಲೈಫ್ ಇದೆ ನಿಮ್ಗೆ. ಸ್ಟಿಲ್ ಅದೆಲ್ಲ ಇದ್ರೂ ಕೂಡ ಕೆಲವೊಂದು ವಿಚಾರನ ಬಹಳ ಥಿಂಕ್ ಮಾಡೋದು, ಬಹಳ ಹಚ್ಕೊಳ್ಳೋದು, ತುಂಬಾನೇ ವರಿ ಮಾಡೋದು, ಒಂದಕ್ಕಿಂತ ಜಾಸ್ತಿ ವಿಚಾರಗಳನ್ನ ಡೀಲ್ ಮಾಡಕ್ ಹೋಗೋದು. ಸೊ ಈ ತರ ತುಂಬಾ ಕಡೆ ನೀವು ನಿಮ್ಮ ಒಂದು ಕಂಫರ್ಟ್ ಲೆವೆಲ್ ನ ಹಾಳು ಮಾಡ್ಕೋತಾ ಇದ್ದೀರಾ. ಅಂಡ್ ಆಲ್ಸೋ ಕೆಲವೊಬ್ರಿಗೆ ಇಲ್ಲಿ ಜೀವನದಲ್ಲಿ ಎಲ್ಲ ಇದೆ, ಬಟ್ ಸ್ಟಿಲ್ ಅವ್ರು ನಾಟ್ ಹ್ಯಾಪಿ ಅಂತ ಹೇಳಿದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಇಲ್ವೇನೋ, ಈ ಜೀವನಕ್ಕೆ ಏನೇನ್ ಬೇಕೋ ಎಲ್ಲ ಇದೆ, ಬಟ್ ಏನೋ ಒಂಥರ ನೆಮ್ಮದಿ ಇಲ್ವೇನೋ ಅವರಿಗೆ ಅಂತ ಹೇಳಿ ಅವರು ಫೀಲ್ ಮಾಡ್ತಾ ಇದಾರೆ. ಅಂಡ್ ಆಲ್ಸೋ ಸ್ವಲ್ಪಕ್ಕೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ನಿದ್ದೆ ಸರಿಯಾಗಿ ಮಾಡದೇ ಇರ್ಬೋದು, ಇವರು ತುಂಬಾ ಕೆಟ್ಟ ಕನಸುಗಳನ್ನ ಕಾಣ್ತಾರೆ ಅಂತ ಅನ್ಸುತ್ತೆ. ಸೊ ಇದನ್ನೆಲ್ಲ ಅವರು ನಿಮ್ಮನ್ನ ನೋಡಿದಾಗ ಏನ್ ಅನ್ಕೋತಿದ್ದಾರೆ ಅಂದ್ರೆ, ಲೈಫು ಕಂಫರ್ಟಬಲ್ ಆಗಿದೆ, ಬಟ್ ಸ್ಟಿಲ್ ಈ ವ್ಯಕ್ತಿ ತುಂಬಾ ಬೇಡ ಆಗಿರೋ ಚಿಂತೆ ಮಾಡಿ ತುಂಬಾನೇ ಜಾಸ್ತಿ ಇವರು ಹೆಲ್ತ್ ಇಶ್ಯೂಸ್ ಮಾಡ್ಕೋತಾ ಇದಾರೆ, ಅಥವಾ ಇವರ ಒಂದು ಕಂಫರ್ಟ್ ಲೆವೆಲ್ ನ ಇವರೇ ಹಾಳು ಮಾಡ್ಕೋತಾ ಇದಾರೆ. ಸೊ ಇವರಿಗೆ ಅದರಿಂದ ಹೊರಗಡೆ ಬರಕ್ ಕೂಡ ಗೊತ್ತಿದೆ, ಬಟ್ ಸ್ಟಿಲ್ ಅವರು ಅದ್ರಲ್ಲೇ ಇರ್ಬೇಕು ಅಂತ ಟ್ರೈ ಮಾಡ್ತಾರೆ. ಅಂಡ್ ತುಂಬಾ ಓವರ್ ಆಗಿ ಕೆಲಸ ಮಾಡೋದು, ತುಂಬಾ ಓವರ್ ಪ್ರೊಡಕ್ಟಿವ್ ಮಾಡಕ್ ಹೋಗೋದು. ಸೊ ಅದರಿಂದ ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ದಾರೆ. ನಂಬರ್ 9 ಅನ್ನೋದು ಒಂದು ಡೈನಮಿಕ್ ನಂಬರ್. ಅದು ಒಳ್ಳೇದ್ ಮಾಡ್ತು ಅಂದ್ರೆ ತುಂಬಾ ಜಾಸ್ತಿ ಮಾಡ್ಬಿಡುತ್ತೆ, ಇನ್ ಕೇಸ್ ನೆಗೆಟಿವ್ ಆಗಿ ಕೊಡ್ತು ಅಂದ್ರೆ ಅದೇ ತರಾನೇ ಕೊಡತ್ತೆ. ಓಕೆನಾ, ಸೊ ಈ ತರ ಲೈಫ್ ಅಲ್ಲಿ ಎಲ್ಲ ಕಂಫರ್ಟಬಲ್ ಇದೆ, ಬಟ್ ಸ್ಟಿಲ್ ಬೇಡ ಆಗಿರೋದನ್ನ ತುಂಬಾ ವರ್ಕ್ ಮಾಡಕ್ ಹೋಗೋದು, ಇಲ್ಲ ಅಗತ್ಯಕ್ಕಿಂತ ಜಾಸ್ತಿ ನನ್ಗೆ ಪರವಾಗಿಲ್ಲ ನನಗಾಗತ್ತೆ ಅಂತ ಹೇಳಿ ಮಾಡಕ್ ಹೋಗೋದು. ಸೊ ಆತರ ಮಾಡಿ ನಿಮ್ಮ ಒಂದು ಎನರ್ಜಿನ ಎಲ್ಲ ಡ್ರೈನ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಒಂದು ಒಳ್ಳೆ ಟೈಮ್ಗಳೇನಿರತ್ತೆ, ಅಥವಾ ನಿಮ್ಮ ಕಂಫರ್ಟಬಲ್ ಲೈಫ್ಗೆ ನೀವೇನೆ ಒಂಥರ ಅನ್ಕಂಫರ್ಟಬಲ್ ಮಾಡ್ಕೋತಾ ಇದ್ದೀರಾ ಅನ್ನೋ ತರ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಇನ್ನು ನೈಟ್ ಆಫ್ ವಾಂಡ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು, ಥರ್ಡ್ ಕಾರ್ಡು ನಮಗೆ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನೀವೇನೇ ಜೀವನದಲ್ಲಿ ಆಕ್ಷನ್ ತಗೊಂಡ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಷನ್ ತಗೋತೀರಾ. ನಿಮಗೆ ಪ್ರಾಪರ್ ಆಗಿ ಆಕ್ಷನ್ ತಗೊಳ್ಳೋದು ಗೊತ್ತು. ಅಂಡ್ ಆಲ್ಸೋ ತುಂಬಾ ಲಾಜಿಕ್ ನ ಯೂಸ್ ಮಾಡ್ತೀರಾ, ಒಂಥರ ಆಕ್ಷನ್ ಓರಿಯೆಂಟೆಡ್, ಟಕ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ ಆತರ ವ್ಯಕ್ತಿ ನೀವು. ಒಂಥರ ಪ್ರಾಪರ್ ಆಗಿ ಆಕ್ಷನ್ ತಗೊಳ್ಳೋದು, ನಿಮ್ ಗುರಿ ಮುಟ್ಟೋವರೆಗೂ, ನೀವು ಗುರಿ ರೀಚ್ ಆಗೋವರೆಗೂ ಬಿಡಲ್ಲ. ಓಕೆ, ಅಂಡ್ ಆಲ್ಸೋ ಟ್ರಾವೆಲ್ ನ ತುಂಬಾ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಆಲ್ರೆಡಿ ಹೋಗಿ ಟ್ರಾವೆಲ್ ಮಾಡಿ ಬಂದಿರೋ ಎನರ್ಜಿನೂ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಹತ್ರ ತುಂಬಾ ಗ್ರೇಟ್ ಐಡಿಯಾಸ್ ಇದೆ. ಅಂಡ್ ತುಂಬಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಬೇರೆ ಬೇರೆ ಜಾಗಗಳನ್ನ. ಕೆಲವೊಂದ್ಸರಿ ಇಂಪೇಷನ್ಸ್ ಆಗ್ಬಿಡ್ತೀರಾ, ಸ್ವಲ್ಪ ತಾಳ್ಮೆನ ಕಳ್ಕೊತೀರಾ. ಅಂಡ್ ಆಲ್ಸೋ ಕ್ವಿಕ್ ಆಗಿ ಏನಾದ್ರು ಮಾಡಕ್ ಹೋಗ್ಬಿಡ್ತೀರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಪರ್ಸನಾಲಿಟಿ ವೈಸ್ ಬ್ಯೂಟಿಫುಲ್, ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ, ತುಂಬಾ ಡೈನಮಿಕ್ ಆಗಿದ್ದೀರಾ. ನಂಬರ್ 9 ಕೂಡ ಡೈನಮಿಕ್ ನಂಬರು. ತುಂಬಾ ಇನೋವೇಟಿವ್, ಹೊಸ ಹೊಸ ಐಡಿಯಾಸ್ ಇದೆ. ಯಾವ ತರ ಬಿಸ್ನೆಸ್ ನ ತಗೊಂಡ್ ಹೋಗ್ಬೇಕು, ಯಾವ ತರ ನಿಮ್ಮ ನಾಲೆಡ್ಜ್ ನ ಯೂಸ್ ಮಾಡ್ಕೋಬೇಕು, ಎಲ್ಲಾ ಐಡಿಯಾಸು ಇದೆ ನಿಮಗೆ.
ಓಕೆ. ಆಕ್ಷನ್ ತಗೊಳ್ತೆ ಟಕ್ 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 ಅಂತ ಆಕ್ಷನ್ ತಗೊಳ್ಳೋದು, ಪ್ರಾಪರ್ ಆಗಿರೋ ಆಕ್ಷನ್ ನ ತಗೊಳ್ತೀರಾ ಕೆಲವೊಂದ್ಸರಿ, ಬಟ್ ಕ್ವಿಕ್ ಆಗಿ ತಗೊಂಡ್ಬಿಡ್ತೀರಾ. ಓಕೆ, ಸೊ ದಟ್ ನೀವು ತಗೊಳ್ಳೋ ಅಂತ ಆಕ್ಷನ್ ನಿಮ್ಮ ಗುರಿ ಮುಟ್ಟೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಆಕ್ಷನ್ ತಗೊಳ್ಳೋದ್ರಲ್ಲಿ ನೀವು ತುಂಬಾ ಎಕ್ಸ್ಪರ್ಟ್ ಇದ್ದೀರಾ, ನಿಮಗೆ ಯಾವ ಟೈಮಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿದೆ. ಸೊ ಅದನ್ನ ನೀವೇನ್ ಅದನ್ನ ಮಾಡ್ತಿರಲ್ಲ ಅದನ್ನ ಈ ವ್ಯಕ್ತಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಫೋರ್ತ್ ಕಾರ್ಡು ನಮಗೆ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಪೇಜ್ ಬಂದ್ಬಿಟ್ಟು ಇಟ್ಸ್ ಅ ಬ್ಯೂಟಿಫುಲ್ ಯಂಗ್ ಎನರ್ಜಿ. ಓಕೆ, ಇಟ್ಸ್ ಲೈಕ್ ಏನೋ ಒಂಥರ ನಿಮ್ಗೆ ಫೋನ್ ಮಾಡೋದಕ್ಕಿರ್ಬೋದು, ಮಾತಾಡೋದಕ್ಕಿರ್ಬೋದು, ಅಥವಾ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈ ವ್ಯಕ್ತಿ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಏನಾದ್ರೂ ನನಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಇಲ್ಲ ಈ ವ್ಯಕ್ತಿ ಜೊತೆ ಮಾತಾಡ್ಬೇಕು, ಈ ವ್ಯಕ್ತಿ ಜೊತೆ ಏನಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋಬೇಕು, ಕಮ್ಯುನಿಕೇಟ್ ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಲೈಕ್ ಇವ್ರ ಹತ್ರ ಇದ್ರೆ ನನಗೆ ಏನಾದ್ರೂ ಬೆಟರ್ ಆಗಿರುವಂತ ಕಮ್ಯುನಿಕೇಶನ್ಸ್ ಬಿಲ್ಡ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರು, ಅಂಡ್ ಆಲ್ಸೋ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನೋಡೋದಕ್ಕೆ ನೀವು ತುಂಬಾ ಸುಂದರವಾಗಿದ್ದೀರಾ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ನೀವು ತುಂಬಾ ಸುಂದರವಾಗಿದ್ದೀರಾ, ಒಂಥರ ಏನೋ ಒಂದ್ ಸ್ಪೆಷಾಲಿಟಿ ಇದೆ ನಿಮ್ಮ ಲುಕ್ ಅಲ್ಲಿ ಇರ್ಬೋದು, ನೀವು ನಿಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರ್ಬೋದು. ಅಂಡ್ ಆಲ್ಸೋ ಇನ್ನೊಂದೇನಂತ ಹೇಳಿದ್ರೆ ಒಂಥರ ಬೆಟರ್ ಆಗಿ ನೀವು ಯಾವುದೇ ಒಂದು ನಿಮ್ಮ ಆಟಿಟ್ಯೂಡ್, ಈಗೋ ಇಲ್ದೇ ಇರೋಂತ ಆಟಿಟ್ಯೂಡ್, ತುಂಬಾ ಯಂಗ್ ಎನರ್ಜಿ, ಅಂಡ್ ಬೆಟರ್ ಆಗಿ ಎಲ್ಲದನ್ನು ಮಾಡೋದಕ್ಕೆ ಟ್ರೈ ಮಾಡುವಂತದ್ದು. ಅಂಡ್ ಕೆಲವೊಂದ್ಸರಿ ನೀವು ಒಂದ್ ಕೆಲ್ಸನ ಮತ್ತೆ ಮತ್ತೆ ಅದೇ ಕೆಲಸ ಮಾಡೋದಕ್ಕೆ ಬೇಜಾರಾಗ್ಬಿಡ್ತೀರಾ ಅಂತ ಅನ್ಸುತ್ತೆ. ಸೊ ಆ ಒಂದು ಎನರ್ಜಿನೂ ಫೀಲ್ ಮಾಡ್ತಾ ಇದಾರೆ ಅವರು. ಸೊ ಏನಂದ್ರೆ ಮೊದ್ಲು ಚೆನ್ನಾಗಿ ಕೆಲಸ ಮಾಡ್ತೀರಾ, ಅದನ್ನೇ ಅದೇ ಮತ್ತೆ ರಿಪೀಟ್ ಮಾಡ್ಬೇಕು ಅಂದ್ರೆ ಬೋರ್ ಆಗ್ಬಿಡ್ತೀರಾ. ಮತ್ತೆ ಹೊಸದ್ಯಾವ್ದು ಅಂತ ಹುಡ್ಕೋ ಪ್ರಯತ್ನಗಳು. ಮೇ ಬಿ ಈ ವ್ಯಕ್ತಿ ನಿಮ್ ಜೊತೆ ಫೋನ್ ಅಲ್ಲಿ ಮೆಸೇಜ್ಗಳಲ್ಲಿ ಅಥವಾ ಕಮ್ಯುನಿಕೇಶನ್ ಒಂಥರ ನಿಮ್ ಜೊತೆ ಟಚ್ ಅಲ್ಲಿ ಇರ್ಬೇಕು, ಅಥವಾ ನಿಮ್ ಜೊತೆ ಯಾವಾಗ್ಲೂ ಇರ್ಬೇಕು. ನಾವು ಕನೆಕ್ಷನ್ ಅಲ್ಲಿ ಇರ್ಬೇಕು. ಅವ್ರ ಜೊತೆ ಇದ್ರೆ ಚೆನ್ನಾಗಿ ಮಾತಾಡ್ತಾರೆ, ಏನಾದ್ರೂ ಒಂದು ಹೇಳ್ತಾ ಇರ್ತಾರೆ, ಏನಾದ್ರೂ ಜ್ಞಾನ ಸಿಗ್ತಾ ಇರುತ್ತೆ, ಅಥವಾ ಏನನ್ನಾದ್ರೂ ಕಲ್ತ್ಕೊಬಹುದು ಇವ್ರ ಹತ್ರ, ಅಥವಾ ಆ ತರ ಥಿಂಕ್ ಮಾಡ್ತಾ ಇದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ. ಅಂಡ್ ಆಲ್ಸೋ ನಿಮ್ಮನ್ನ ತುಂಬಾ ಯಂಗ್ ಎನರ್ಜಿಟಿಕ್ ಡೈನಮಿಕ್ ಆಗಿ ನೋಡ್ತಾ ಇದಾರೆ. ನೀವ್ ಅಂದ್ರೇನೆ ಸಾಕು, ಯಪ್ಪ ಎಲ್ಲಿಂದ ಬರತ್ತಪ್ಪ ಇವ್ರಿಗೆ ಇಷ್ಟೊಂದು ಎನರ್ಜಿ ಅಂತ ಹೇಳ್ತಾರಲ್ಲ, ಸೊ ಆ ತರ ಥಿಂಕ್ ಮಾಡ್ತಾ ಇದಾರೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಟೆಂಪರೆನ್ಸ್ ಬಂದಿದೆ. ಟೆಂಪರೆನ್ಸ್ ಇಟ್ಸ್ ಲೈಕ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಅಂಡ್ ತುಂಬಾನೇ ಹೀಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ನಿಮ್ ನೋಡಿದಾಗೆಲ್ಲ ಒಬ್ಬ ಹೀಲರ್ ಇರ್ಬೋದು ಇವರು, ಅಥವಾ ಇವ್ರ ಜೊತೆ ಇದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಮ್ ಆಗಿ ತಗೊಂಡ್ ಹೋಗ್ತಾರೆ ಎಲ್ಲದನ್ನು, ತುಂಬಾ ಕಂಫರ್ಟಬಲ್ ಆಗಿ ಇವ್ರ ಜೊತೆ ಮಾತಾಡ್ಬೋದು, ಇವ್ರ ಜೊತೆ ಸಾಮರಸ್ಯ ಚೆನ್ನಾಗಿರುತ್ತೆ, ತುಂಬಾ ಬ್ಯಾಲೆನ್ಸ್ಡ್ ಆಗಿ ಎಲ್ಲಾ ರಿಲೇಶನ್ಶಿಪ್ ಮ್ಯಾನೇಜ್ ಮಾಡ್ತಾರೆ, ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಎಮೋಷನಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಇವ್ರ ಜೊತೆ ಇದ್ರೆ ಲೈಕ್ ತುಂಬಾ ಚೆನ್ನಾಗಿ ಬಹಳಷ್ಟು ದಿನಗಳ ಕಾಲ ಒಂದು ರಿಲೇಶನ್ಶಿಪ್ ನ ಉಳಿಸ್ಕೋಬಹುದು. ಅಂಡ್ ಆಲ್ಸೋ ಇವ್ರು ನಿಮ್ಮ ಹಾರ್ಟ್ ಚಕ್ರ ತುಂಬಾ ಓಪನ್ ಇರೋದ್ರಿಂದ ನೀವ್ ಎಲ್ಲದನ್ನು ರಿಸೀವ್ ಮಾಡ್ತೀರಾ, ಎಲ್ಲರನ್ನು ವೆಲ್ಕಮ್ ಮಾಡ್ತೀರಾ. ಅಂಡ್ ನೀವು ಒಬ್ಬ ಒಳ್ಳೆ ಟೀಚರ್ ಅಂತ ಕೂಡ ನೋಡ್ತಾ ಇದಾರೆ. ಒಳ್ಳೆ ಟೀಚರು, ಒಳ್ಳೆ ಕೋಚು, ತುಂಬಾ ಬ್ಯೂಟಿಫುಲ್ ಆಗಿರುವಂತವ್ರು, ಅಂಡ್ ಲಾಡ್ ಆಫ್ ಐಡಿಯಾಸ್ ಇರೋವಂತವ್ರು, ತುಂಬಾ ಹಾರ್ಡ್ ವರ್ಕ್ ಮಾಡೋವಂತವ್ರು. ಅಂಡ್ ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ ಅವ್ರಿಗೆ. ವರ್ಕ್ ಪ್ಲೇಸ್ ಅಲ್ಲಿ ಅಂತೂ ಇಟ್ಸ್ ಲೈಕ್ ಚೆನ್ನಾಗಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ತೀರಾ. ಮೇ ಬಿ ನೀವು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಕೆಲಸ ಮಾಡ್ತೀರಾ ಅಂತ ಅನ್ಸುತ್ತೆ. ಅದನ್ನು ಕೂಡ ಫೀಲ್ ಮಾಡ್ತಾ ಇದಾರೆ. ಸಡನ್ ಆಗಿ ಜಂಪ್ ಆಗುವಂತದ್ದು, ಅಂಡ್ ಕೆಲವೊಂದ್ಸರಿ ತುಂಬಾ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಎಲ್ಲ ಮಾಡುವಂತದ್ದು. ಅಂಡ್ ಸ್ವಲ್ಪ ಎಮೋಷನಲಿನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುವಂತದ್ದು, ಸಿಟ್ಟನ್ನ ಕಂಟ್ರೋಲ್ ಮಾಡುವಂತದ್ದು, ಹೆಲ್ತ್ ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತದ್ದು. ಈ ತರ ಏನೋ ಒಂಥರ ನಿಮ್ಮನ್ನ ನೋಡಿದ್ರೆ ಸಾಕು, ಎಷ್ಟೇ ಕೋಪದಲ್ಲಿ ಇದ್ರೂ ಕೂಡ ಆ ವ್ಯಕ್ತಿ ತಣ್ಣಗಾಗ್ಬಿಡ್ತಾರೆ. ಆ ಒಂದು ಎನರ್ಜಿ ಕೂಡ ಅವರು ಫೀಲ್ ಮಾಡ್ತಾ ಇದಾರೆ. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ಗೈಸ್. ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಲಾಸ್ಟ್ ಒಂದು ಕಾರ್ಡ್ ತೆಗ್ದಿದ್ದೀನಿ. ನಂಗೆ ಮೆಜಿಷಿಯನ್ ಬಂದಿದೆ. ಮೆಜಿಷಿಯನ್ ಬಂದ್ಬಿಟ್ಟು ಇಟ್ಸ್ ಎ ಬ್ಯೂಟಿಫುಲ್ ಮೇಜರ್ ಅರ್ಕನ ಕಾರ್ಡ್. ಕ್ಲೈಮ್ ಮಾಡ್ಕೊಳ್ಳಿ ಇದು, ಮತ್ತೆ ನೈಟ್ ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್, ಟೆಂಪರೆನ್ಸ್, ವರ್ಡ್ ಎಲ್ಲದನ್ನು ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ಮ್ಯಾಜಿಷಿಯನ್ ಬಂದು ಯಾವ ತರ ಅಂದ್ರೆ ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಇದೆ, ಮ್ಯಾಜಿಕ್ ಮಾಡುವಂತ ಎನರ್ಜಿ ಇದೆ. ಸೊ ಯಾವ ತರ ಮ್ಯಾಜಿಕ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕಸದಿಂದಾನು ರಸ ಮಾಡ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ನಿಮ್ ಎನರ್ಜಿ. ಓಕೆನಾ? ಅಟ್ ದ ಸೇಮ್ ಟೈಮ್ ನಿಮ್ಗೆ ಎಲ್ಲಾ ಸ್ಕಿಲ್ಸ್ ಗಳು ಗೊತ್ತು, ಎಲ್ಲಾ ವಿದ್ಯೆಗಳನ್ನು ಗೊತ್ತು, ಎಲ್ಲದನ್ನು ಅರ್ಧ ಕುಡ್ಬಿಡ್ತೀರಾ ನೀವು ಕೊಟ್ರೇನೆ. ಫಾಸ್ಟ್ ಲರ್ನಿಂಗ್, ಕಮ್ಯುನಿಕೇಶನ್ ಎಕ್ಸಲೆಂಟ್ ಆಗಿದೆ. ಅಂಡ್ ಆಲ್ಸೋ ಒಂಥರ ಹೆಂಗೆ ಅಂದ್ರೆ ಇಟ್ಸ್ ಲೈಕ್ ತುಂಬಾನೇ ಬ್ಯೂಟಿಫುಲ್. ಮ್ಯಾನಿಫೆಸ್ಟೇಷನ್ ನಮ್ಗೆ ಬೇಕು ಅಂದ್ರೆ ಅದನ್ನ ಮಾಡ್ಕೋತೀರಾ ನೀವು, ಅಷ್ಟು ಚೆನ್ನಾಗಿದೆ ಮ್ಯಾನಿಫೆಸ್ಟೇಷನ್ ಎನರ್ಜಿ. ಅಂಡ್ ಆಲ್ಸೋ ಇದೊಂಥರ
ಕೆಲವೊಂದ್ಸರಿ ಎಲ್ಲ ಗೊತ್ತಿದ್ರು ಕೂಡ ನಿಮ್ಮನ್ನ ನೀವು ಕೆಲವೊಂದ್ಸರಿ ಡೌಟ್ ಪಡ್ತೀರಾ, ಅದು ಕೂಡ ಅವ್ರಿಗೆ ಗೊತ್ತಿದೆ. ಬಟ್ ಸ್ಟಿಲ್ ಮೆಜಿಷಿಯನ್ ಇಸ್ ಅ ಬ್ಯೂಟಿಫುಲ್ ಎನರ್ಜಿ. ತುಂಬಾ ಒಳ್ಳೆ ಕಮ್ಯುನಿಕೇಟರ್, ತುಂಬಾ ಒಳ್ಳೆ ಮಾತುಗಾರರು, ಮಾತಾಡೋರು, ಎಲ್ಲ ಬುದ್ಧಿ ಇರೋರು, ಎಲ್ಲಾ ಸ್ಕಿಲ್ಸ್ ಗೊತ್ತು. ನಂಗೆ ಇಂಥದ್ ಗೊತ್ತಿಲ್ಲ ಅಂತ ಇಲ್ಲ. ಡ್ರೈವ್ ಮಾಡ್ತೀರಾ, ಕೆಲ್ಸಾನು ಮಾಡ್ತೀರಾ, ಮನೆಯನ್ನು ಮೇಂಟೈನ್ ಮಾಡ್ತೀರಾ, ಮಕ್ಳನ್ನು ನೋಡ್ಕೋತೀರಾ, ತರಕಾರಿನೂ ಹೋಗ್ತಾ ಇರ್ತೀರಾ, ಬಿಸ್ನೆಸ್ ಮಾಡುವಂದ್ರೆ ಬಿಸ್ನೆಸ್ನು ಮಾಡ್ತೀರಾ. ಸೊ ನಿಂಗೆ ಏನು ರಿಸಲ್ಟ್ ಬೇಕಾ, ನಾನ್ ತಂದ್ಕೊಡ್ತೀನಿ, ನನಗ್ ಜಸ್ಟ್ ಏನು ಡೀಲ್ ಅದನ್ನ ಮಾಡ್ಕೊಡಿ ಅಂತ. ಲೈಕ್ ನಂದು ಏನಿದೆ, ನನಗೇನ್ ಕೆಲಸ ಇದೆ ಅದನ್ನ ಹೇಳಿ ಸಾಕು, ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ಅಂತಾರಲ್ಲ, ಸೊ ಆ ತರ ವ್ಯಕ್ತಿತ್ವ. ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ. ತುಂಬಾನೇ ಒಳ್ಳೆ ಒಳ್ಳೆ ಫೀಲಿಂಗ್ಸ್ ಇದೆ, ತುಂಬಾ ಒಳ್ಳೆ ಭಾವನೆಗಳು, ತುಂಬಾ ಸೀಕ್ರೆಟಿವ್ ಆಗಿ ನಿಮ್ ಬಗ್ಗೆ ಇದನ್ನೆಲ್ಲ ಇವರು ಥಿಂಕ್ ಮಾಡ್ತಾ ಇದಾರೆ. ಬಟ್ ಇಟ್ಸ್ ಆಲ್ ಬ್ಯೂಟಿಫುಲ್, ಯಾವ್ದು ನೆಗೆಟಿವ್ ಅಂತ ಇಲ್ಲ. ಇದು ಒಂದು ಮಾತ್ರ ಲೈಕ್ ತುಂಬಾನೇ ಜಾಸ್ತಿ ಮಾಡ್ತೀರೇನೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದಾರೆ. ಅದರ್ ದನ್ ದಟ್ ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್. ಈ ಪರ್ಸನ್ ನಿಮ್ಮ ಮೇಲೆ ಅಥವಾ ನಿಮ್ಗೆ ಒಳಗಡೆಯಿಂದ ತುಂಬಾ ಸೀಕ್ರೆಟಿವ್ ಆಗಿ ನಿಮ್ ಮೇಲೆ ಏನ್ ಫೀಲಿಂಗ್ಸ್ ನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಬಂದಿದೆ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಆಲ್ಸೋ ಈ ಒಂದು ರೀಡಿಂಗು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ? ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಆಸೆ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆ, ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸೊ ಮಿಸ್ ಮಾಡ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ tarot reading.